ಫ್ರೆಂಡ್, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾನಿಟೈಸೇಷನ್ ಆನ್ ಆಗ್ಬೇಕಂದ್ರೆ 4,000 ವಾಚ್ ಟೈಮ್ ಹಾಗೆ 1,000 ಸಬ್ಸ್ಕ್ರೈಬರ್ಸ್ ಇತ್ತಲ್ಲ. ಇನ್ಮೇಲೆ ಈ ಒಂದು 4,000 ವಾಚ್ ಟೈಮ್ ಎಲ್ಲ 8,000 ವಾಚ್ ಟೈಮ್ ನೀವು ಕಂಪ್ಲೀಟ್ ಮಾಡಬೇಕು. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅರ್ನಿಂಗ್ ಆಗಬೇಕು ಅಂದ್ರೆ ಈ ಒಂದು ಅಪ್ಡೇಟ್ ನಿನ್ನೆ ರಾತ್ರಿ ಬಂದಿದೆ. ಇದು ಬಂದ್ಬಿಟ್ಟು ಇನ್ಮೇಲೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋರಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಯೂಟ್ಯೂಬ್. ಫ್ರೆಂಡ್, ಟೋಟಲಿ ಹೇಳಬೇಕು ಅಂದ್ರೆ ಈ ಒಂದು 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಬಹಳ ಕಷ್ಟಪಡಬೇಕಿತ್ತು. ನಾಳೆ ಕಷ್ಟಪಟ್ಟಿದ್ದೀನಿ 4,000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕೆ. ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಗೊತ್ತು. ಅದೇ ರೀತಿ 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂದ್ರೆ ಅಷ್ಟು ಸುಲಭದ ಮಾತು ಅಲ್ಲ. ಇದು ಬರುವಂಥ ಕ್ರಿಯೇಟರ್ಗೆ ಬಹಳ ಹೊತ್ತ ಬೀಳುತ್ತೆ ಫ್ರೆಂಡ್. ಅಥವಾ ನಿಮ್ಮೊಂದು ಚಾನಲಲ್ಲಿ ಶಾರ್ಟ್ ವಿಡಿಯೋ ಮುಖಾಂತರ ನಾನು ಮಾನಿಟೈಸೇಷನ್ ಆನ್ ಮಾಡ್ಕೊತೀನಿ ಅನ್ನೋದಾದ್ರೆ ಅಲ್ಲಿ ಕೂಡ ನಿಮಗೆ ಶಾಕ್ ಎದುರಾಗಿದೆ ಫ್ರೆಂಡ್. ಏನಪ್ಪಾ ಅಂದ್ರೆ ಅಲ್ಲಿ ಮೊದಲಿಗೆ ಹೇಗಿತ್ತಪ್ಪ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಹಾಗೆ 10 ಮಿಲಿಯನ್ ವ್ಯೂಸ್ 90 ದಿನ ಒಳಗಡೆ ಕಂಪ್ಲೀಟ್ ಮಾಡಬೇಕಿತ್ತು. ಆದರೆ ಈಗ ಅದನ್ನು ಕೂಡ ತೆಗಿಬೇಕು ಅಂತ ಇದ್ದಾರೆ ಫ್ರೆಂಡ್. ಟೋಟಲ್ ಆಗಿ 1,000 ಸಬ್ಸ್ಕ್ರೈಬರ್ಸ್ 20 ಮಿಲಿಯನ್ ವ್ಯೂಸ್ 90 ದಿನ ಒಳಗಡೆ ಕಂಪ್ಲೀಟ್ ಮಾಡಬೇಕು ಫ್ರೆಂಡ್. ಈ ಒಂದು ಡೇಟ್, ಈ ಒಂದು ಅಪ್ಡೇಟ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದು ಕೂಡ ಕಂಪ್ಲೀಟ್ ಆಗಿ ಹೇಳ್ತೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ಬರೆದು 2027 ಫೆಬ್ರವರಿ 1ನೇ ತಾರೀಕಿಂದ ಈ ಒಂದು ಅಪ್ಡೇಟ್ ಶುರು ಆಗುತ್ತೆ ಫ್ರೆಂಡ್ಸ್. ಅಥವಾ ನಿಮ್ಮ ಒಂದು ಚಾನಲಲ್ಲಿ ಆಲ್ರೆಡಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, 2,000 3,000 ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಂದರೆ ನಿಮಗೊಂದು ಸ್ವಲ್ಪ ಈಸಿಯಾಗಿ ಒಂದು ಐಡಿಯಾ ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಇನ್ನೂ ಕೂಡ ನಿಮಗೆ 4 ತಿಂಗಳು ಟೈಮ್ ಇದೆ ಫ್ರೆಂಡ್. ಈ ಒಂದು ಅಪ್ಡೇಟು 2027 ಫೆಬ್ರವರಿ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತಲ್ಲ, ನಿಮ್ಗೆ ಇನ್ನೂ ಟೈಮ್ ಇರೋದು 2027 ಜನವರಿ 31ನೇ ತಾರೀಕಿನ ಮಟನೂ ಕೂಡ ಇದೇ ಇರುತ್ತೆ ಫ್ರೆಂಡ್. 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಇದೇ ಇರುತ್ತೆ. ಅಷ್ಟು ಒಳಗಡೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಫ್ರೆಂಡ್. ಅಥವಾ ಕಂಪ್ಲೀಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ನೆಕ್ಸ್ಟ್ 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಎಚ್ಚರಿಕೆಯಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಈ ಒಂದು ವಿಡಿಯೋನ ನಿಮ್ಮ ಚಾನಲ್ಗೆ ನಿಮ್ಮ ಫ್ರೆಂಡ್ ಚಾನಲ್ ಕೂಡ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂದರೆ ಅವ್ರಿಗೆ ಶೇರ್ ಮಾಡಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ಕೇಳಿ ನನಗೆ ಶಾಕ್ ಆಯಿತು ಫ್ರೆಂಡ್. ಟೋಟಲಿ ಹೇಳಬೇಕು ಅಂದರೆ ಇದೇ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಇದೆಯಲ್ಲ, ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 10 ವರ್ಷ 19 ವರ್ಷ ಆಯಿತು ಇದೇ ಕಂಟಿನ್ಯೂಸ್ ಇತ್ತು. ಆದರೆ ಇದೇ ಫಸ್ಟ್ ಟೈಮ್ ಚೇಂಜ್ ಮಾಡ್ತಾ ಇರೋದು ಯೂಟ್ಯೂಬ್ ಫ್ರೆಂಡ್. ಈ ಒಂದು ಅಪ್ಡೇಟ್ ಕೇಳಿ ತುಂಬಾ ಶಾಕ್ ಆದೆ ನಾನು. ಟೋಟಲ್ ಹೇಳಬೇಕು ಅಂದರೆ ನೀವು ಕೂಡ ಶಾಕ್ ಆಗ್ತೀರಾ, ತಲೆ ಕೆಡಿಸ್ಕೋಬೇಡಿ. ನೀವು 8,000 ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂದರೆ ಯಾವುದೇ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಕಂಟೆಂಟ್ ಕರೆಕ್ಟಾಗಿ ಜನಕ್ಕೆ ಇಷ್ಟವಾದ ಕಂಟೆಂಟ್ ಮಾಡಿ ನೀವು ಅಪ್ಲೋಡ್ ಮಾಡ್ತೀರಾ ಅಂದರೆ ನಿಮ್ಗೆ ಯಾವುದೂ ಕಷ್ಟ ಇಲ್ಲ. ಜನಗಳು ನಿಮ್ಮೊಂದು ವಿಡಿಯೋ ನೋಡಿ ಅಟ್ರಾಕ್ಷನ್ ಆಗಬೇಕು. ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಕೂಡ ನೋಡಬೇಕು, ಸರ್ಚ್ ಮಾಡಿ ನೋಡುವಂಥ ವಿಡಿಯೋ ಅಪ್ಲೋಡ್ ಮಾಡಿ, ಚೆನ್ನಾಗಿರುವಂಥ ಕಂಟೆಂಟ್ ಮಾಡಿ, ಜನಕ್ಕೆ ಇಷ್ಟ ಆಗುವಂಥ ಕಂಟೆಂಟ್ ಮಾಡಿ. ನಿಮ್ಮ ಚಾನಲಲ್ಲಿ 8,000 ವಾಚ್ ಟೈಮ್ ಅಲ್ಲ 10,000 ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡೋ ಕೆಪಾಸಿಟಿನೂ ಕೂಡ ನಿಮಗೆ ಇರುತ್ತೆ. ಅದು ನಿಮ್ಮ ಕೈಯಲ್ಲಿರುತ್ತೆ. ಈ ಒಂದು ಅಪ್ಡೇಟ್ ನೋಡಿ ಯಾರು ಕೂಡ ಹೆದರ್ಕೋಬೇಡಿ. ಇನ್ನೂ ಕೂಡ ನೀವು ಧೈರ್ಯ ಮಾಡ್ಕೊಳ್ಳಿ, ಯೂಟ್ಯೂಬ್ ಬಿಡಬೇಡಿ. ಯೂಟ್ಯೂಬ್ನಲ್ಲಿ ಕೂಡ ಹೇಗಪ್ಪ ಅಂದರೆ ಯೂಟ್ಯೂಬು ಸ್ಟಾರ್ಟಿಂಗ್ನಲ್ಲಿ ಭಾಳ ಕಷ್ಟ ಆಗುತ್ತೆ ಫ್ರೆಂಡ್. ಸ್ಟಾರ್ಟಿಂಗ್ನಲ್ಲಿ ಕಷ್ಟ ಆಗುತ್ತೆ, ಬರ್ತಾ 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 ಏನಾಗುತ್ತೆ ಅಂದರೆ ಈಜಿ ಅನಿಸುತ್ತೆ ಫ್ರೆಂಡ್. ಅದೇ ರೀತಿ ನಿಮಗೆ ಈಗ ಕಷ್ಟದಲ್ಲಿ ಇದ್ದೀರಾ, ಒಂದೊಂದೇ ಸ್ಟೆಪ್ ಹತ್ಕೊಂತ ಬನ್ನಿ, ಈಸಿ ಆಗುತ್ತೆ. ಟೋಟಲ್ ಆಗಿ ಈ ಒಂದು ಅಪ್ಡೇಟ್ ನೋಡಿ ಯಾರು ಕೂಡ ಶಾಕ್ ಪಡೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ಹೇಳಬೇಕು ಅಂದರೆ ಏಕ್ದಮ್ ಶಾಕ್ ಆಗುತ್ತೆ. ಆಮೇಲೆ ಈ ಒಂದು ಕ್ರೈಟೀರಿಯನ್ನ ಕಂಪ್ಲೀಟ್ ಮಾಡೋಕ್ಕೆ ಬೇಕು. ಇನ್ಮೇಲೆ ನಾ ಹೇಳಿದೆ ನಿಮಗೆ ಕರೆಕ್ಟಾಗಿ ನಿಮ್ಮ ಚಾನಲಲ್ಲಿ ಏನಾದರೂ ಇನ್ನೂ ಕೂಡ ಮಾನಿಟೈಸೇಷನ್ಗೆ ಹತ್ರ ಇದ್ದೀರಿ ಅಂದರೆ ನೀವು 2027 ಜನವರಿ 31ನೇ ತಾರೀಕು ಮಟ್ಟ ನಿಮಗೆ ಟೈಮ್ ಇದೆ ಫ್ರೆಂಡ್. ಅಷ್ಟೊಳಗೆ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದಾರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್, ನಿಮ್ಮ ಫ್ರೆಂಡ್ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂದವರು ಅಥವಾ ಮಾನಿಟೈಸೇಷನ್ ಹತ್ರ ಇರೋರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಷಯ